ಎಲ್ಲರಿಗೂ ನಮಸ್ಕಾರ. ಮಂಜುನಾಥ ಟ್ಯುಟೋರಿಯಲ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಬನ್ನಿ, ವಿತೌಟ್ ವೇಸ್ಟಿಂಗ್ ಎನಿ ಟೈಮ್ ನಾವು ಇವತ್ತು FDA 2021 ಫೆಬ್ರವರಿ 28ಕ್ಕೆ ನಡೆದಿರೋಂಥ ಒಂದು ಜನರಲ್ ನಾಲೆಡ್ಜ್ ಪೇಪರ್ನ ನಾನು ಅನಾಲಿಸಿಸ್ ಮಾಡ್ತಾ ಇದ್ದೇನೆ. ಇದು ಸೆಟ್ ಡಿ ಪೇಪರ್. ಓಕೆ, ಸೆಟ್ ಡಿ ಪೇಪರ್ ಇದು. ಓಕೆ, ಬನ್ನಿ. ಫಸ್ಟ್ ಕ್ವಶನ್: ದ ಬ್ಯಾಂಕಿಂಗ್ ರೆಗ್ಯುಲೇಷನ್ ಅಮೆಂಡ್ಮೆಂಟ್ ಬಿಲ್ 2020 ಪಾಸ್ಡ್ ಬೈ ದ ಪಾರ್ಲಿಮೆಂಟ್ ಈಸ್ ನಾಟ್ ಅಪ್ಲಿಕೇಬಲ್ ಟು ಪ್ರೈಮರಿ ಅಗ್ರಿಕಲ್ಚರಲ್ ಕ್ರೆಡಿಟ್ ಸೊಸೈಟೀಸ್ಗೆ ಇದು ಅಪ್ಲಿಕೇಬಲ್ ಆಗಲ್ಲ. ಕೋಆಪರೇಟಿವ್ ಸೊಸೈಟಿ ಹೂಸ್ ಪ್ರೈಮರಿ ಆಬ್ಜೆಕ್ಟ್ ಆ್ಯಂಡ್ ಪ್ರಿನ್ಸಿಪಲ್ ಬಿಸ್ನೆಸ್ ಈಸ್ ಪ್ರೊವೈಡಿಂಗ್ ಆಫ್ ಲಾಂಗ್ ಟರ್ಮ್ ಫಿನಾನ್ಸ್ ಫಾರ್ ಅಗ್ರಿಕಲ್ಚರ್ ಡೆವಲಪ್ಮೆಂಟ್, ಇದು ಕೂಡ ಅಲ್ಲ. ಬೋತ್ 1 and 2 ಈಸ್ ದ ಆನ್ಸರ್. ಇದು ಕರೆಂಟ್ ಅಫೇರ್ಸ್ ಕ್ವಶನ್ ಆಗಿರುತ್ತೆ. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಎಲಿಮೆಂಟ್ಸ್ ಅಕರ್ಸ್ ಮೋಸ್ಟ್ ಅಬಂಡೆಂಟ್ಲಿ ಇನ್ ಅವರ್ ಯೂನಿವರ್ಸ್? ನೋಡಿ, ಇಲ್ಲಿ ಕ್ಯಾಚಿ ವರ್ಡ್ ಏನು? ಯೂನಿವರ್ಸ್ ಅಂತ ಕೊಟ್ಟಿದ್ದಾರೆ, ಅದಕ್ಕೆ ಹೈಡ್ರೋಜನ್ ಕರೆಕ್ಟ್ ಆನ್ಸರ್ ಆಗುತ್ತೆ. ಇನ್ ಕೇಸ್ ಇದು ಏನಾದರೂ ಅಟ್ಮಾಸ್ಫಿಯರ್ ಅಂತ ಕೊಟ್ಟಿದ್ರೆ ನೈಟ್ರೋಜನ್ ಕರೆಕ್ಟ್ ಆನ್ಸರ್ ಆಗಿರೋದು. ಭಾಳಷ್ಟು ಜನ ಹುಡುಗರು ಇಲ್ಲಿ ತಪ್ಪು ಮಾಡಿದ್ದಾರೆ. Which state has recently launched a digital literacy program titled I am also digital? ಇದು ಕೇರಳ. ಇದು ಕೂಡ ಕರೆಂಟ್ ಅಫೇರ್ಸ್ ಕ್ವಶನ್. ನೀವು ಒಂದು ವೇಳೆ ಇದನ್ನು ಓದಿಲ್ಲ ಅಂದರೂ ನೀವು ಲಿಟ್ರಸಿನ ವರ್ಡನ್ನು ಕ್ಯಾಚ್ ಮಾಡಿ ಲಿಟ್ರಸಿಲಿ ಕೇರಳ ಫಸ್ಟ್ ಬರುತ್ತೆ ಅಂತ ಹೇಳ್ಬಿಟ್ಟು ಕೇರಳನ ಮಾರ್ಕ್ ಮಾಡಿ ಬರ್ಬೋದಿತ್ತು. Utkarsh 2022 seen in news recently refers to a medium strategy framework of RBI for evolving macroeconomic environment in the country. ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. ಇದು ಕರೆಂಟ್ ಅಫೇರ್ಸ್ ಕ್ವಶನ್. ಓಕೆ, ನೆಕ್ಸ್ಟ್ ಬನ್ನಿ. ಕ್ವಶನ್ ನಂಬರ್ 5: ಆಸ್ಪರ್ಟೇನ್ ವಿಚ್ ಈಸ್ ಮೋರ್ ಸ್ವೀಟರ್ ದ್ಯಾನ್ ಸುಕ್ರೋಸ್ ಈಸ್ ಅ ಡೈಪೆಪ್ಟೈಡ್ ಅನ್ನೋದಕ್ಕೆ ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. ಇದು ಒಂದು ಬಯಾಲಜಿ ಕ್ವಶನ್ನು, ಭಾಳ ಡೀಪಾಗಿ ಕೇಳಿದ್ದಾರೆ. ಇದು ಟಫ್ ಕ್ವಶನ್ ಅಂತಲೇ ಹೇಳ್ತೀನಿ ನಾನು. ಬಯಾಲಜಿ ಸ್ಟೂಡೆಂಟ್ಸಿಗೆ ಅಥವಾ MSc BSc ಓದಿರೋ ಸ್ಟೂಡೆಂಟ್ಸಿಗೆ ಇದು ಸ್ವಲ್ಪ ಹೆಲ್ಪ್ ಆಗ್ಬೋದು. ಇಲ್ಲ, ಯಾರು ಡೀಪಾಗಿ ಬಯಾಲಜಿ ಓದಿರ್ತೀರೋ ಅವರಿಗೂ ಹೆಲ್ಪ್ ಆಗುತ್ತೆ. 1 ಸೆಕೆಂಡ್ ಫ್ರೆಂಡ್ಸ್, ಒಂಚೂರು ಟೆಕ್ನಿಕಲ್ ಪ್ರಾಬ್ಲಮ್ ಆಗ್ತಾಯಿದೆ. 1 ನಿಮಿಷ. Now it's okay. Okay, ಬನ್ನಿ. With reference to Attorney General of India, which of the following statements are correct? Attorney General of India, which of the following statements are correct? ಇದರ ಆನ್ಸರು B, C ಮತ್ತು D ಆಗುತ್ತೆ. ಯಾಕೆ ಗೊತ್ತು ನೋಡಿ, ಇಲ್ಲಿ ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ಅಂತ ಕೇಳಿದ್ದಾರೆ. ಫಸ್ಟ್ ಆಫ್ ಆಲ್, ಅಟಾರ್ನಿ ಜನರಲ್ ಆರ್ಗ್ಯೂಸ್ ಇಶ್ಯೂ ರಿಲೇಟೆಡ್ ಟು ಇಂಡಿಯನ್ ಗೌರ್ಮೆಂಟ್ ಓನ್ಲಿ ಇನ್ ಸುಪ್ರೀಂ ಕೋರ್ಟ್. ಇದು ಕ್ಯಾಚಿ ವರ್ಡ್ ನೋಡಿ, ಓನ್ಲಿ ಇನ್ ಸುಪ್ರೀಂ ಕೋರ್ಟ್ ಅಲ್ಲ. ಇವರು ಸುಪ್ರೀಂ ಕೋರ್ಟ್, ಹೈಕೋರ್ಟ್ ಯಾವ ಕೋರ್ಟಲ್ಲಿ ಕೂಡ ಬಂದು ವಾದ ಮಾಡ್ಬೋದು. ಅಂದರೆ ಇಲ್ಲಿ ನಾಟ್ ಕರೆಕ್ಟ್ ಅಂದರೆ ಎ ಇಸ್ ನಾಟ್ ಕರೆಕ್ಟ್ ಅಂತ ಆಗ್ಬಿಡುತ್ತೆ. ಎ ಇಸ್ ನಾಟ್ ಕರೆಕ್ಟ್ ಅಂದರೆ ಇಲ್ಲಿ ಎ ಇದೆ, ಇಲ್ಲೂ ಕೂಡ ಎ ಇದೆ, ಇಲ್ಲೂ ಎ ಕೂಡ. ಇದು 3 ಆಪ್ಷನ್ ಆಗಲ್ಲ. BCD ಈಸ್ ಕರೆಕ್ಟ್ ಅಂತ ಮಾರ್ಕ್ ಮಾಡ್ಬೋದು. ಬಟ್ KPSC ಅವರು ತಪ್ಪು ಕೊಟ್ಟಿದ್ದಾರೆ. KPSC ಅವರು ಆನ್ಸರ್ 1 ಅಂತ ಕೊಟ್ಟಿದ್ದಾರೆ. ಇದು ನೀವು ಅಬ್ಜೆಕ್ಷನ್ ರೈಸ್ ಮಾಡ್ಬೋದು. ಈ ಕ್ವಶನ್ ನಂಬರ್ 6 ಸೆಟ್ ಡಿಯಲ್ಲಿ ನೀವು ಈ ಆನ್ಸರ್ KPSC ಅವ್ರು ಕೊಟ್ಟಿರೋದು ತಪ್ಪು, ಬಟ್ ಆನ್ಸರ್ ಆಪ್ಷನ್ 3 ಆಗಬೇಕು ಇದನ್ನು. ಓಕೆ, ಬನ್ನಿ ನೆಕ್ಸ್ಟ್ ಕ್ವಶನ್ ನೋಡೋಣ. 7ನೇ ಕ್ವಶನ್ನು. ಇದು ಒನ್ ಆಫ್ ದ ಟಫ್ ಕ್ವಶನ್ ಅಂತ ಹೇಳ್ಬೋದು. ಮ್ಯಾಚ್ ದ ಫಾಲೋಯಿಂಗ್ ಕೊಟ್ಟಿದ್ದಾರೆ. ಶಿಫ್ಟಿಂಗ್ ಕಲ್ಟಿವೇಷನ್ ಯಾರು ಮಾಡ್ತಾರೆ? ಪ್ಯಾಸ್ಟೋರಲಿಸಮ್ ಯಾರು ಮಾಡ್ತಾರೆ? ಹಂಟರ್ಸ್ ಆ್ಯಂಡ್ ಫುಡ್ ಗ್ಯಾದರ್ಸ್ ಯಾರು? ಹಂಟರ್ಸ್ ಯಾರು? ಇದು ಟಫ್ ಕ್ವಶನ್, ಬಟ್ ಇದಕ್ಕೆ ಕರೆಕ್ಟ್ ಆನ್ಸರ್ ಬಂದುಬಿಟ್ಟು ನೀವು ವಿಡಿಯೋ ಪಾಸ್ ಮಾಡಿ ನೋಡಿ. ನಾನು ಜಸ್ಟ್ ಆನ್ಸರ್ನ ಮಾರ್ಕ್ ಮಾಡ್ತಾ ಹೋಗ್ತೀನಿ. ಆನ್ಸರ್ 1 ಆಗಿರುತ್ತೆ. 7th 1 ಆಗಿರುತ್ತೆ. ಇದರಲ್ಲೂ ನೀವು ಗೆಸ್ ಮಾಡ್ಬೋದಿತ್ತು. ಏನಂದರೆ ಎಸ್ಕಿಮೋಸ್ ಯೂಶ್ವಲಿ ಕೇಳಿರ್ತೀರ. ಎಸ್ಕಿಮೋಸ್ ಯೂಶ್ವಲಿ ಹಂಟಿಂಗ್ ಮಾಡ್ತಾರೆ ಅಂತ ಎಲ್ಲೋ ಸ್ಕೂಲಲ್ಲಿ ಓದಿದ್ದು ನೆನಪಿದೆ. ನೀವು ಎಸ್ಕಿಮೋಸ್ನ ಹಂಟರ್ಸ್ ಅಂತ ಕ್ಯಾಚ್ ಮಾಡಿದರೆ ನೀವು ಇದನ್ನು ಮಾಡೋ ಚಾನ್ಸಸ್ ಇತ್ತು, ಎಸ್ಕಿಮೋಸ್. ಬಟ್ ಇಲ್ಲಿ ನೋಡಿ, ಎಸ್ಕಿಮೋಸ್ ಇಲ್ಲೂ ಕೂಡ ಡಿ ಇದೆ, ಇಲ್ಲೂ. ಒಟ್ಟಿನಲ್ಲಿ ಇದನ್ನು ಟಫ್ ಕ್ವಶನ್ ಅಂತಲೇ ಹೇಳ್ತೀನಿ. ಬನ್ನಿ ಮುಂದೋಗೋಣ. ಪಾಲಿಪೆಪ್ಟೈಡ್ಸ್ ಆರ್ ಲೀನಿಯರ್ ಪಾಲಿಮರ್ಸ್ ಮೇಡ್ ಅಪ್ ಆಫ್, ಇದು ಅಮಿನೋ ಆ್ಯಸಿಡ್ಸ್. ಪಾಲಿಪೆಪ್ಟೈಡ್ಸ್ ಆರ್ ಲೀನಿಯರ್ ಪಾಲಿಮರ್ಸ್ ಮೇಡ್ ಅಪ್ ಆಫ್ ಅಮಿನೋ ಆ್ಯಸಿಡ್ಸ್. ಇದು ಕೂಡ ಬಯಾಲಜಿ ಕ್ವಶನ್ನು. ದ ಮೇಜರ್ ಅಟ್ಮಾಸ್ಫಿಯರಿಕ್ ಬೈ ಪ್ರಾಡಕ್ಟ್ ಆಫ್ ಫೋಟೋಸಿಂಥಸಿಸ್ ಈಸ್ ಆಕ್ಸಿಜನ್. ಇದು ಈಸಿ ಕ್ವಶನ್ನು. ಓಕೆ, ನೆಕ್ಸ್ಟ್ ಬನ್ನಿ. ಅಟಲ್ ಟನಲ್ ಈಸ್ ಎ ಹೈವೇ ಟನಲ್ ವಿಚ್ ಈಸ್ ಬಿಲ್ಟ್ ಅಂಡರ್ ರೋಹ್ತಾಂಗ್ ಲಾ ಪಾಸ್. ಇದು ಹಿಮಾಚಲ್ ಪ್ರದೇಶಲ್ಲಿ ಬರುತ್ತೆ. ಈಸಿ ಕ್ವಶನ್ ಇದು. ವಿಚ್ ಇಂಡಿಯನ್ ಜರ್ನಲಿಸ್ಟ್ ಹ್ಯಾಸ್ ಬೀನ್ ಚೂಸನ್ ಆಸ್ ದ ರಿಸಿಪಿಯೆಂಟ್ ಆಫ್ 2019-20 ಪೆನ್ ಗೌರಿ ಲಂಕೇಶ್ ಅವಾರ್ಡ್? ಇದು ಯೂಸುಫ್ ಜಮೀಲ್ ಆನ್ಸರು. ಇದು ಕರೆಂಟ್ ಅಫೇರ್ಸ್. The Champions portal was launched by the Prime Minister for the resolving the grievances of MSME sector. ಇದು ಕೂಡ ಕರೆಂಟ್ ಅಫೇರ್ಸ್ ಕ್ವಶನ್ನು. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ದ ಲಾಂಗೆಸ್ಟ್ ಎಕ್ಸ್ಪ್ರೆಸ್ ವೇ ಇನ್ ಇಂಡಿಯಾ? ಇದು ಆಗ್ರಾ ಲಕ್ನೋ ಎಕ್ಸ್ಪ್ರೆಸ್ ವೇ. ಡ್ಯಾಶ್ ಹಾರ್ಮೋನ್ ರೆಗ್ಯುಲೇಟ್ಸ್ ವಾಟರ್ ಲೆವೆಲ್ ಇನ್ ಹ್ಯೂಮನ್ ಬಾಡಿ? ಇದು ADH ಹಾರ್ಮೋನ್ ಇಸ್ ದ ಕರೆಕ್ಟ್ ಆನ್ಸರ್. ಇದು ಕೂಡ ಬಯಾಲಜಿ ಮೇಲೆ ಕೇಳಿದ್ದಾರೆ. ಪಾಲಿಶಿಂಗ್ ಆಫ್ ರೈಸ್ ಆ್ಯಂಡ್ ರಿಪಿಟೇಟೆಡ್ ವಾಷಿಂಗ್ ಆಫ್ ರೈಸ್ ರಿಮೂವ್ಸ್ ದ ವಿಟಮಿನ್ ಥಿಯಾಮೈನ್ಗೆ ವಿಟಮಿನ್ B1 ಅಂತಲೂ ಕರೀತಾರೆ. ಇದು ಕೂಡ ಬಯಾಲಜಿ ಕ್ವಶನ್ನು. ಓಕೆ, ಬನ್ನಿ ನೆಕ್ಸ್ಟು. ಅಟಲ್ ಟನಲ್ ಆಯ್ತಲ್ವಾ? ಓಕೆ, 1 ನಿಮಿಷ. ಓಕೆ, ಬನ್ನಿ ಕ್ವಶನ್ ನಂಬರ್ 16. ಡ್ಯಾಶ್ ವಾಸ್ ಅಪಾಯಿಂಟೆಡ್ ಆಸ್ ಜಡ್ಜ್ ಬೈ ಮೊಹಮ್ಮದ್ ಬಿನ್ ತುಗ್ಲಕ್ ಇಬಾನ್ ಬಟೂಟಾ. ಹಿಸ್ಟ್ರಿಯನ್ನು ಇವನು ಮೊರಾಕೋದಿಂದ ಬಂದಿರ್ತಾನೆ.
ಮೊರೊಕೊ. ಹಿಸ್ಟ್ರಿಯನ್ನು ಡೀಪಾಗಿ ಓದೋರಿಗೆ ಇದು ಈಸಿ ಕ್ವಶನ್ ಆಗಿರುತ್ತೆ. ಜರೌಕಾ ಐ ದರ್ಶನ್ ವಾಸ್ ದ ಬ್ರೈನ್ ಚೈಲ್ಡ್ ಆಫ್ ಅಕ್ಬರ್. ಆಫ್ಟರ್ ಕಬೀರ್ಸ್ ಡೆತ್ ಹಿಸ್ ಟಾಂಬ್ ವಾಸ್ ಬಿಲ್ಟ್ ಇನ್ ಮಹಗರ್. ಇದು ಟಫ್ ಕ್ವಶನ್ ಅಂತ ಹೇಳ್ತೀನಿ, ಯಾಕಂದರೆ ಕಬೀರ್ನ ಡೀಪಾಗಿ ಓದೋದು ಡೌಟ್ ಎಲ್ಲರೂ. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಐಟಮ್ಸ್ ಡಿಡ್ ನಾಟ್ ಕಾನ್ಸ್ಟಿಟ್ಯೂಟ್ ದ ರೋಮನ್ ಎಕ್ಸ್ಪೋರ್ಟ್ ಟು ಇಂಡಿಯಾ. ಇದು ಸ್ವಲ್ಪ ಆಂಬಿಗ್ಯುಟಿ ಇದೆ, ಬಟ್ KPSC ಅವರ ಕ್ವಶನ್ ಕೀ ಆನ್ಸರ್ ಪ್ರಕಾರ ಡ್ರೈ ಫ್ರೂಟ್ಸ್ ಅಂತೆ. ಓಕೆ, ಇದು ಕೂಡ ಟಫ್ ಕ್ವಶನ್. ರ್ಯಾನ್ಸಿಡಿಟಿ ಆಫ್ ಆಯಿಲ್ಸ್ ಆ್ಯಂಡ್ ಫ್ಯಾಟ್ಸ್ ಈಸ್ ಕಾಸ್ಡ್ ಬೈ. ಇದ್ರದ್ದು ಆನ್ಸರು ಆ್ಯಕ್ಚುಲಿ 3, ಇದು ಕರೆಕ್ಟ್ ಇದೆ ಆನ್ಸರು. ಬೋತ್ 1 and 2. ಹೈಡ್ರೋಲಿಸಿಸ್ ಆಫ್ ಟ್ರೈಗ್ಲಿಸರೈಡ್ಸ್ ಮತ್ತು ಆಕ್ಸಿಡೇಷನ್ ಆಫ್ ಅನ್ಸ್ಯಾಚುರೇಟೆಡ್ ಗ್ಲಿಸರೈಡ್ಸ್. ಬುದ್ಧಿಸಮ್ ಗೇವ್ ಮೋರ್ ಇಂಪಾರ್ಟೆನ್ಸ್ ಟು ಡ್ಯಾಶ್ ಲೈಫ್. ಇದು ಇವರ KPSC ಆನ್ಸರ್ ಕೀ ಪ್ರಕಾರ ಇದು ಅರ್ಬನ್ ಲೈಫ್ ಅಂತೆ, ಬಟ್ ಇದು ಆಂಬಿಗ್ಯುಟಿ ಇದೆ ನನಗೂ ಕೂಡ. ಇದು ಯಾವುದಂತ ಕರೆಕ್ಟಾಗಿ ಗೊತ್ತಿಲ್ಲ. ನಿಮ್ಗೇನಾದರೂ ಈ ಕ್ವಶನಿಗೆ ಆನ್ಸರ್ ಗೊತ್ತಿದ್ದರೆ ಕಮೆಂಟ್ ಮಾಡಿ. ಬುದ್ಧಿಸಮ್ ಗೇವ್ ಮೋರ್ ಇಂಪಾರ್ಟೆನ್ಸ್ ಟು ಡ್ಯಾಶ್ ಲೈಫ್. ನನ್ನ ಪ್ರಕಾರ ಕಾಸ್ಮೋಪೊಲಿಟಿಯನ್ ಲೈಫ್, ಸಮದರ್ಶಿ ಜೀವನ ಇರಬಹುದು. ಕೆಲವರು ಹೇಳ್ತಾರೆ ಸಮದರ್ಶಿ ಜೀವನ ಇರ್ಬೋದು, ಅಥವಾ ಕೆಲವರು ರೂರಲ್ಲು ಫಾರೆಸ್ಟ್ ಎಲ್ಲ ಹೇಳ್ತಾರೆ. KPSC ಅವರು ಔಟ್ ಆಫ್ ದ ಬಾಕ್ಸ್ ಬಂದು ಅರ್ಬನ್ ಅಂತ ಹೇಳಿದ್ದಾರೆ, ಬಟ್ ಏನೋ ಗೊತ್ತಿಲ್ಲ ಅದ್ರ ಬಗ್ಗೆ. ಓಕೆ, ಆ್ಯನ್ ಎಕ್ಸಾಂಪಲ್ ಆಫ್ ಅಮಿನೋ ಆ್ಯಸಿಡ್ ಕಂಟೈನಿಂಗ್ ಬೆನ್ಸಿನ್ ರಿಂಗ್ ಈಸ್ ಟ್ರಯೋಸಿನ್. ಇದು ಬಯಾಲಜಿ ಕ್ವಶನ್ನು, ಭಾಳ ಡೀಪಾಗಿ ಹೋಗಿದ್ದಾರೆ ಬಯಾಲಜಿಲಿ ಇವರು. ಹೂ ವಾಸ್ ದ ಬ್ರಿಟಿಷ್ ಗವರ್ನರ್ ಜನರಲ್ ಡ್ಯೂರಿಂಗ್ ದ 4th ಆಂಗ್ಲೋ ಮೈಸೂರು ವಾರ್. ಇದು ವೆರಿ ಈಸಿ ಕ್ವಶನ್. ಲಾರ್ಡ್ ವೆಲೆಸ್ಲಿ. ಯಾಕಂದರೆ 4th ಆಂಗ್ಲೋ ಮೈಸೂರು ವಾರಲ್ಲಿ 1799 ಟಿಪ್ಪು ಸುಲ್ತಾನ್ ಅವರಿಗೆ ಸಾಯಿಸ್ತಾರೆ ವೆಲೆಸ್ಲಿ ಅವರು. ಓಕೆ, ದ ಫೇಮಸ್ ವರ್ಕ್ ವಿಜಯನಗರ, ದ ಒರಿಜಿನ್ ಆಫ್ ಸಿಟಿ ಆ್ಯಂಡ್ ದ ಎಂಪೈರ್. ನೋಡಿ, ಯಾವುದೋ ಹಳೆ ಕಾಲದ ಬುಕ್ಕನ್ನು ಕೇಳಿದ್ದಾರೆ. ರೀಸೆಂಟಾಗಿ ಎಷ್ಟೋ ಜನ ಏನೇನೋ ಬುಕ್ ಬರೆದಿದ್ದಾರೆ, ಅದನ್ನು ಕೇಳಿದ್ಬಿಟ್ಟು ಯಾವುದೋ ಹಳೆಯ ಕ್ವಶನ್ ಕೇಳಿದ್ದಾರೆ. ಓಕೆ, ಟಫ್ ಕ್ವಶನ್. ನಮಗೆ ಟಫ್ ಅಂದರೆ ಎಲ್ಲರಿಗೂ ಟಫ್ ಆಗೇ ಇರುತ್ತಿದ್ದು. 24ನೇ ಕ್ವಶನ್ನು ಆನ್ಸರ್ ಟು ವೆಂಕಟರಾಮಣಯ್ಯ ಎನ್ ಅಂತೆ. ಓಕೆ, ಬನ್ನಿ ಮುಂದೋಗೋಣ. ವೇರ್ ಡಿಡ್ ಬ್ರಿಟಿಷರ್ಸ್ ಓಪನ್ ದೇರ್ ಫಸ್ಟ್ ಫ್ಯಾಕ್ಟ್ರಿ ಇನ್ ಈಸ್ಟ್ ಇಂಡಿಯಾ. ಇದು ಭಾಳ ಜನ ಹುಡುಗರು ಬೆಂಗಾಲ್ ಮತ್ತು ಒರಿಸ್ಸಾದಲ್ಲಿ ಕನ್ಫ್ಯೂಷನ್ ಆಗಿರ್ತಾರೆ, ಬಟ್ ಆನ್ಸರ್ ಒರಿಸ್ಸಾ. ಹೂ ಡಿಕ್ಲೇರ್ಡ್ ಹಿಸ್ ಮೋಟೋ ಆ್ಯಸ್ ನೋ ರಿಲಿಜನ್, ನೋ ಕ್ಯಾಸ್ಟ್ ಆ್ಯಂಡ್ ನೋ ಗಾಡ್ ಫಾರ್ ಮ್ಯಾನ್ಕೈಂಡ್. ಇದು 26th ಆನ್ಸರ್. ಕ್ವಶನ್ ನಂಬರ್ 1 ಶಾರದನ್ ಅಯ್ಯಪ್ಪನ್ ಅಂತೆ. 27 ಕೆಮಿಕಲ್ ನೇಮ್ ಆಫ್ ಡೆಟಾಲ್ ಈಸ್ ಕ್ಲೋರಾಕ್ಸಿನೆಲಾನ್ ಅಂತೆ. ಓಕೆ, ಇದು ಡೀಪ್ ಬಯಾಲಜಿ ಕ್ವಶನ್ ಹೋಗಿದ್ದಾರೆ. ಭಾಳ ಜನ ಹುಡುಗ ತಪ್ಪು ಮಾಡೋ ಚಾನ್ಸಸ್ ಇದಾವೆ ಅಲ್ಲಿ. ಓಕೆ, ಕ್ವಶನ್ ನಂಬರ್ 8. ಹೂ ಅಮಾಂಗ್ ದ ಫಾಲೋಯಿಂಗ್ ವಾಸ್ ಕಾಲ್ಡ್ ದ ಕ್ವೀನ್ ಆಫ್ ಪೆಪ್ಪರ್. ಕಾಳು ಮೆಣಸಿನ ರಾಣಿ ಬೈ ದ ಪೋರ್ಚುಗೀಸ್. ಇದು ಓದಿದರೆ ನೆನಪಿರುತ್ತೆ, ರಾಣಿ ಚೆನ್ನಬೈರ ದೇವಿ. ರುದ್ರಮ್ಮದೇವಿ ಆಂಧ್ರ ಪ್ರದೇಶವರಾಗಿರೋದ್ರಿಂದ ಇದಂತೂ ತಪ್ಪು, ಎಲಿಮಿನೇಟ್ ಮಾಡ್ಬೋದು. ರಾಣಿ ಅಬ್ಬಕ್ಕ ಪೋರ್ಚುಗೀಸ್ ನಡುವೆ ಹೋರಾಡಿದ್ದಾರೆ, ಬಟ್ ಇಲ್ಲಿ ಕನ್ಫ್ಯೂಷನ್ ಆಗ್ಬೋದು ಹುಡುಗರು. ಚೆನ್ನಬೈರ ದೇವಿ ಮತ್ತು ಅಬ್ಬಕ್ಕ ನಡುವೆ, ಚೆನ್ನಮ್ಮ ಬರಲ್ಲ. ಓಕೆ, ನೆಕ್ಸ್ಟ್ ಮ್ಯಾಚ್ ದ ಫಾಲೋಯಿಂಗ್. ನಾರ್ತ್ ಪೆಸಿಫಿಕ್ ಓಷನ್ನಲ್ಲಿ ಮರೀನಾ ಟ್ರೆಂಚ್ ಬರುತ್ತೆ. ಡೈರೆಕ್ಟಾಗಿ ನೀವು UAನ ತೊಗೊಂಡೋಗಿ 3ಕ್ಕೆ ಮ್ಯಾಚ್ ಮಾಡಿದರೆ, ಏನ ತೊಗೊಂಡೋಗಿ 3ಕ್ಕೆ ಮ್ಯಾಚ್ ಮಾಡಿದರೆ ಇದು ಆನ್ಸರ್ ಆಗಿಬಿಡುತ್ತೆ. ಓಕೆ, ನೆಕ್ಸ್ಟ್ ಪ್ರಜಾಪ್ರತಿನಿಧಿ ಸಭಾ ಮೈಸೂರು ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್. ನೋಡಿ, ಇದು ಬಹಳ ಟ್ರಿಕ್ಕಿ ಕ್ವಶನ್. ಈವನ್ KPSC ಅವರು ಕೂಡ ತಪ್ಪು ಮಾಡಿದ್ದಾರೆ ಅಂತ ಹೇಳ್ತೀನಿ ನಾನು. KPSC ಅವರು ಏನು ಮಾಡಿದ್ದಾರೆ, ಕ್ವಶನ್ ನಂಬರ್ ಯಾವುದಿದು 30. KPSC ಅವ್ರ ಪ್ರಕಾರ ಇಲ್ಲಿ ನೋಡಿ ಆನ್ಸರ್ 2 ಕೊಟ್ಟಿದ್ದಾರೆ ಈ ಸೆಟ್ಟಲ್ಲಿ. ಬಟ್ ಏನು ನಾನು ಡೀಟೇಲಾಗಿ ಅನಾಲಿಸಿಸ್ ಮಾಡಿರೋ ಪ್ರಕಾರ ನೋಡಿ, ಆಪ್ಷನ್ ಈಗ ನೋಡಿ, ಸರ್ ಎಂ ವಿಶ್ವೇಶ್ವರ ನಮಗೆ ಪರಿಚಿತರು. ಸಿಮೆಂಟ್ ಆ್ಯಂಡ್ ಪೇಪರ್ ಫ್ಯಾಕ್ಟ್ರಿ ಇನ್ ಭದ್ರಾವತಿ ನಮಗೆ ಫ್ಯಾಮಿಲಿಯರು. ನೋಡಿ, ಸಿಮೆಂಟ್ ಆ್ಯಂಡ್ ಪೇಪರ್ ಫ್ಯಾಕ್ಟ್ರಿ ಕೇಳಿದರೆ, ಇಲ್ಲಿ ಐರನ್ ಆ್ಯಂಡ್ ಸ್ಟೀಲ್ ಫ್ಯಾಕ್ಟ್ರಿ ಕೇಳಿಲ್ಲ. ಸಿಮೆಂಟ್ ಆ್ಯಂಡ್ ಪೇಪರ್ ಫ್ಯಾಕ್ಟ್ರಿ ಈಸ್ ರಿಲೇಟೆಡ್ ಟು ಸರ್ ಮಿರ್ಜಾ ಇಸ್ಮಾಯಿಲ್. ಬಟ್ ಇವ್ರು ಏನು ರಿಲೇಟ್ ಮಾಡಿದ್ದಾರೆ, ಸಿಗೆ ತೊಗೊಂಡೋಗಿ 1ಗೆ ರಿಲೇಟ್ ಮಾಡಿದ್ದಾರೆ. ಇಲ್ಲಿ ನೋಡಿ, ಇದು KPSC ಅಫಿಷಿಯಲ್ ಆನ್ಸರ್ ಪ್ರಕಾರ ಇದು ಇಲ್ಲಿಗೆ ಜಾಯ್ನ್ ಆಗಬೇಕು. ಬಟ್ ನನ್ನ ಪ್ರಕಾರ ನಾನು ಗೂಗಲಲ್ಲೆಲ್ಲ ಸರ್ಚ್ ಮಾಡಿ ನೋಡಿರೋ ಪ್ರಕಾರ ಸಿಮೆಂಟ್ ಆ್ಯಂಡ್ ಪೇಪರ್ ಫ್ಯಾಕ್ಟ್ರಿ ಈಸ್ ರಿಲೇಟೆಡ್ ಟು ಮಿರ್ಜಾ ಇಸ್ಮಾಯಿಲ್, ಗೌರ್ಮೆಂಟ್ ಸೋಪ್ ಫ್ಯಾಕ್ಟ್ರಿ ಈಸ್ ರಿಲೇಟೆಡ್ ಟು ಸರ್ ಎಂ ವಿಶ್ವೇಶ್ವರ. ಯಾರು ಅಬ್ಜೆಕ್ಷನ್ ಹಾಕೋದಿದ್ರೆ ಹಾಕ್ಬೋದು ನೋಡಿ. ಇದು ಆ್ಯಕ್ಚುಲಿ ಕರೆಕ್ಟ್ ಆನ್ಸರ್ ಬಂದುಬಿಟ್ಟು ಡಿಗೆ, ಗೌರ್ಮೆಂಟ್ ಸೋಪ್ ಫ್ಯಾಕ್ಟ್ರಿ ಈಸ್ ರಿಲೇಟೆಡ್ ಟು ಸರ್ ಎಂ ವಿಶ್ವೇಶ್ವರ. ಡಿಗೆ 1, ಅಂದರೆ ಆಪ್ಷನ್ 3 ಆಗಬೇಕಿದು ಸೆಟ್ ಡಿಯಲ್ಲಿ. ಓಕೆ, ಹೂ ಅಮಾಂಗ್ ದ ಫಾಲೋಯಿಂಗ್ ಈಸ್ ನಾಟ್ ಎ ಮೆಂಬರ್ ಆಫ್ ದ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಆರ್ ಎ ಮೆಂಬರ್ ಆಫ್ ಪಾರ್ಲಿಮೆಂಟ್ ಬಟ್ ಹ್ಯಾಸ್ ರೈಟ್ ಟು ಸ್ಪೀಕ್ ಇನ್ ಹೌಸ್ ಆಫ್ ಪಾರ್ಲಿಮೆಂಟ್ ಆರ್ ಎನಿ ಪಾರ್ಲಿಮೆಂಟ್ರಿ ಕಮಿಟಿ. ಇದು ಅಟಾರ್ನಿ ಜನರಲ್ ಬಂದು ಮಾತಾಡ್ಬೋದು ಕೌನ್ಸಿಲಲ್ಲಿ. ಓಕೆ, ಲೆಜಿಸ್ಲೇಟಿವ್ ಕೌನ್ಸಿಲ್ ಅಥವಾ ಲೋಕಸಭಾದಲ್ಲಿ. ಓಕೆ, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಇನ್ಕರೆಕ್ಟ್ ಅಬೌಟ್ ಚಂದ್ರಗುಪ್ತ 1. ಚಂದ್ರಗುಪ್ತ 1 ಹಿ ಹ್ಯಾಡ್ ದ ಟೈಟಲ್ ವಿಕ್ರಮಾದಿತ್ಯ. ಇದು ನಾಟ್ ಕರೆಕ್ಟ್, ಇನ್ಕರೆಕ್ಟ್ ಇದೆ. ಯಾಕಂದರೆ ವಿಕ್ರಮಾದಿತ್ಯ ಚಂದ್ರಗುಪ್ತ 2ರಿಗೆ ಕೊಟ್ಟಿರೋದು. ಬನ್ನಿ, ಅರೇಂಜ್ ದ ಫಾಲೋಯಿಂಗ್ ಇಂಡಿಯನ್ ಸ್ಟೇಟ್ಸ್ ಹೂ ಹ್ಯಾವ್ ಸೈನ್ಡ್ ಸಬ್ಸಿಡರಿ ಅಲಯನ್ಸ್ ಇನ್ ಕ್ರೊನಾಲಜಿಕಲ್ ಆರ್ಡರ್. ಓಕೆ, ನೋಡಿ, ಮರಾಠರ್ಸ್ ಕೊನೆ ತನಕ ಹೋರಾಡಿದ್ರು, ಅದಕ್ಕೆ ಮರಾಠರ್ಸ್ ಲಾಸ್ಟಿಗೆ ಬರ್ತಾರೆ. ಡೈರೆಕ್ಟಾಗಿ ಮರಾಠರ್ ಲಾಸ್ಟ್ ಎಲ್ಲಿದೆ, ಇಲ್ಲಿದೆ. ಓಕೆ, ಹಾಕ್ಬಿಡಿ. 33ಕ್ಕೆ 3. ನಿಕೋಟಿನ್ ಪ್ರೆಸೆಂಟ್ ಇನ್ ಟೊಬ್ಯಾಕೋ ಈಸ್
34ನೇ ಕ್ವಶನ್, ನಿಕೋಟಿನ್ ಈಸ್ ಅಲ್ಕಲಾಯ್ಡ್. ಇದು ಡೀಪ್ ಆಗಿದೆ. 35ನೇ ಕ್ವಶನಿಗೆ ದ ಮೆಥಡ್ ಆಫ್ ಇಂಪೀಚ್ಮೆಂಟ್ ಆಫ್ ಪ್ರೆಸಿಡೆಂಟ್ ಇದು ವೆರಿ ಈಸಿ ಕ್ವಶನ್. ಪ್ರೆಸಿಡೆಂಟನ್ನು ಇಂಪೀಚ್ಮೆಂಟ್ ಮಾಡೋದು ಹೇಗೆ, ಪ್ರೆಸಿಡೆಂಟನ್ನು ತೆಗೆದುಹಾಕೋದು ಹೇಗೆ ಅಂತ USA ಇಂದ ತೊಗೊಂಡಿದ್ದೀವಿ ನಾವು. ಅಂಬಾಸಿಡರ್ಸ್ ಆರ್ ಅಪಾಯಿಂಟೆಡ್ ಬೈ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಭಾಳ ಜನ ಹುಡುಗರು ಇದು ಈಸಿ ಕ್ವಶನ್ ಇದು, ಬಟ್ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಮತ್ತು ಪ್ರೆಸಿಡೆಂಟ್ ಮದುವೆ ಗೊಂದಲ ಇರ್ಬೋದು ನಿಮಗೆ, ಬಟ್ ಪ್ರೆಸಿಡೆಂಟ್. ಇನ್ ಪಾರ್ಲಿಮೆಂಟರಿ ಸಿಸ್ಟಮ್ ದೇರ್ ಆರ್ ಡ್ಯಾಶ್ ಎಕ್ಸಿಕ್ಯೂಟಿವ್ಸ್, ನಾಮಿನಲ್ ಆ್ಯಂಡ್ ರಿಯಲ್. ಹೂ ಸೂಪರ್ವೈಸಸ್ ಆಲ್ ದ ಸಬಾರ್ಡಿನೇಟ್ಸ್ ಕೋರ್ಟ್ಸ್ ಇನ್ ಅ ಸ್ಟೇಟಲ್ಲಿ ಹೈಕೋರ್ಟೇ ಸುಪ್ರೀಂ. ಓಕೆ. ಹೂ ಈಸ್ ದ ಚೇರ್ಮನ್ ಆಫ್ ದ ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲ್. ಇದು ನೋಡಿ, ನೀವು ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲ್ ಯಾರು, ಪ್ರೈಮ್ ಮಿನಿಸ್ಟರು. ಸ್ಟೇಟ್ ಡೆವಲಪ್ಮೆಂಟ್ ಕೌನ್ಸಿಲ್ಗೆ ಚೀಫ್ ಮಿನಿಸ್ಟರ್ ಆಗ್ತಾರೆ. ಓಕೆ. ಪೊಲಿಟಿಕಲ್ ಈಕ್ವಾಲಿಟಿ ಮೀನ್ಸ್ ಎವ್ರಿ ಸಿಟಿಸನ್ ಶುಡ್ ಬಿ ಗಿವನ್ ರೈಟ್ ಟು ವೋಟ್ ಆ್ಯಂಡ್ ಕಂಟೆಸ್ಟ್ ಎಲೆಕ್ಷನ್. ಫಸ್ಟ್ ಆನ್ಸರ್ ಕರೆಕ್ಟ್ ಇದೆ. ದ ಐಡಿಯಾ ಆಫ್ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಇದು MN ರಾಯ್ ಇನ್ 1934 ಕರೆಕ್ಟ್ ಆನ್ಸರ್. ಬಟ್ ಇವರು KPSC ಅವರು ಮಹಾತ್ಮ ಗಾಂಧಿ ಅಂತ ಕೊಟ್ಟಿದ್ದಾರೆ, ತಪ್ಪು ಕೊಟ್ಟಿದ್ದಾರೆ KPSC ಆನ್ಸರಲ್ಲಿ. ಇದಕ್ಕೆ ನೀವು ಆಬ್ಜೆಕ್ಷನ್ ರೈಸ್ ಮಾಡಿ, ಇದಕ್ಕೆ MN ರಾಯ್ ಕರೆಕ್ಟ್ ಆನ್ಸರ್ ಆಗಬೇಕು. ಎಲ್ಲ ಹುಡುಗರಿಗೂ ನಾನು ಕೇಳ್ಕೊಳ್ತಾ ಇದ್ದೀನಿ, ಆಬ್ಜೆಕ್ಷನ್ ರೈಸ್ ಮಾಡಿ ಇದನ್ನು ಕರೆಕ್ಟ್ ಮಾಡಿಸ್ರಿ. 42ನೇ ಕ್ವಶನ್, ಹೌ ಮಚ್ ಟೈಮ್ ದ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಟುಕ್ ಟು ಪ್ರಿಪೇರ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. ವೆರಿ ಈಸಿ ಕ್ವಶನ್ ಇದು. 2 years 11 months 18 days is the correct answer. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಪೇರ್ಸ್ ಈಸ್ ಕರೆಕ್ಟ್ಲಿ ಮ್ಯಾಚ್ಡ್. ಡಾರ್ಜಿಲಿಂಗ್ ಉತ್ತರಾಖಂಡಲ್ಲಿ ಬರಲ್ಲ. ಅಮರಾವತಿ ನೋಡಿ, ಇದು ಕ್ಯಾಪಿಟಲ್ ಆಫ್ ಆಂಧ್ರ ಪ್ರದೇಶ್, ಒನ್ ಆಫ್ ದ ಕ್ಯಾಪಿಟಲ್ ಆಫ್ ಆಂಧ್ರ ಪ್ರದೇಶ್, ಅದಕ್ಕೆ ತೆಲಂಗಾಣದಲ್ಲಿ ಬರಲ್ಲ. ಬಿಕೇನರ್ ರಾಜಸ್ಥಾನದಲ್ಲಿ ಬರುತ್ತೆ, ಗುಜರಾತಲ್ಲಿ ಬರಲ್ಲ. ಯಾನಂ ಪುದುಚೇರಿ ಇದೆ ಕರೆಕ್ಟ್ ಆನ್ಸರ್. ದ ನರ್ಮದಾ ರಿವರ್ ಫ್ಲೋಸ್ ಟು ದ ವೆಸ್ಟ್ ವೈಲ್ ಮೋಸ್ಟ್ ಅದರ್ ಲಾರ್ಜ್ ಪೆನಿನ್ಸುಲರ್ ರಿವರ್ ಫ್ಲೋಸ್ ಟು ದ ಈಸ್ಟ್. ವೈ ಅಂದರೆ ಇಟ್ ಫ್ಲೋಸ್ ಥ್ರೂ ದ ಎ ಲೀನಿಯರ್ ರಿಫ್ಟ್ ವ್ಯಾಲಿ ಇಸ್ ದ ಕರೆಕ್ಟ್ ಆನ್ಸರ್. ಹಸನ್ ನಿಜಾಮಿ ಬರೆದಂಥ ಬುಕ್ ಕೇಳಿದರೆ ಅದು ತಾಜುಲ್ ಮಾಸಿರ್ ಈಸ್ ದ ಕರೆಕ್ಟ್ ಆನ್ಸರ್. ವೆರಿ ಡೀಪ್ ಕ್ವಶನ್ ಇದು. The seasonal reversal of winds is the typical characteristics of monsoon climate. Geography question. Which of the following statement is not correct with regard to continental shelf? Shelves are absent close to plate boundaries is the correct answer. Geography question. Variations in the length of daytime and night time from season to season are due to revolution of the earth on tilted axis. Very ಇದು ಜಿಯೋಗ್ರಫಿ ಕ್ವಶನ್. ಇದು ಮತ್ತು ಇದ್ರ ನಡುವೆ ಹುಡುಗರು ಕನ್ಫ್ಯೂಷನ್ ಆಗ್ತಾರೆ, ಈ ಆಪ್ಷನ್ ಮತ್ತು ಈ ಆಪ್ಷನ್ ನಡುವೆ. ಓಕೆ. ವಿಚ್ ಆಫ್ ದ ಫಾಲೋಯಿಂಗ್ ಆರ್ ಫೇಮಸ್ ಫಾರ್ ಟ್ರೆಡಿಷನಲ್ ಸ್ಯಾರೀಸ್ ಆ್ಯಂಡ್ ಫ್ಯಾಬ್ರಿಕ್ಸ್. ಮೊಣಕಾಲ್ಮೂರು ಮತ್ತು ಕಾಂಚೀಪುರಂ ಅಂದರೆ ಆನ್ಸರ್ B and C. ಟರ್ಕಿ ಈಸ್ ಲೊಕೇಟೆಡ್ ಬಿಟ್ವೀನ್ ಬ್ಲ್ಯಾಕ್ ಸಿ ಆ್ಯಂಡ್ ಮೆಡಿಟೇರಿಯನ್ ಸಿ. ಬ್ಲ್ಯಾಕ್ ಸಿ ಆ್ಯಂಡ್ ಮೆಡಿಟೇರಿಯನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಬಟ್ ಇದು ಮತ್ತು ಈ ಆಪ್ಷನ್ ನಡುವೆ ಕನ್ಫ್ಯೂಷನ್ ಆಗೋ ಚಾನ್ಸಸ್ ಇರುತ್ತೆ. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಪೇರ್ಸ್ ಆಫ್ ಕಾಂಟಿನೆಂಟ್ಸ್ ಈಸ್ ಸಪ್ರೇಟೆಡ್ ಫ್ರಮ್ ಈಚ್ ಅದರ್ ಬೈ ಪನಾಮಾ ಕೆನಾಲ್. ನಾರ್ತ್ ಅಮೆರಿಕಾ ಆ್ಯಂಡ್ ಸೌತ್ ಅಮೆರಿಕಾ. Which one of the following plains is associated with limestone topography? Karst plain. Very deep geography question. Consider the following statements. All the energy received by the earth is from the sun through electromagnetic radiation. Correct. The earth also radiates back all the received energy through various ways to maintain the heat budget of the planet. Eradu correct, but second one is not correct explanation for the first one. ಅದಕ್ಕೆ ಇದರ ಆನ್ಸರ್ ಬಂದು ಇದಲ್ಲ, 53ಕ್ಕೆ ಇಲ್ಲಿ ಮೂರನೇದಾಗತ್ತೆ. ಓಕೆ. ನೆಕ್ಸ್ಟ್, ರೀಗರ್ ಸಾಯಿಲ್. ವೆರಿ ಈಸಿ ಕ್ವಶನ್ ಇದು. ಓಕೆ. ಈಸ್ ಮೋರ್ ಸೂಟೇಬಲ್ ಫಾರ್ ಕಲ್ಟಿವೇಷನ್ ಆಫ್ ಕಾಟನ್. ಮ್ಯಾಚ್ ದ ಫಾಲೋಯಿಂಗ್ ಬಂತ. ನೀವು ಏನು ತಲೆ ಕೆಡಿಸ್ಕೋಬೇಡಿ. ಇನ್ ಕೇಸ್ ನಿಮಗೆ ಮ್ಯಾಚ್ ದ ಫಾಲೋಯಿಂಗ್ ಒಂದು ಎಳೆ ಸಿಕ್ಕಿದ್ರೆ ಸಾಕು. ಡೈರೆಕ್ಟಾಗಿ ನೋಡಿ, ನಿಮ್ಗೆ ನಾಗರಹೊಳೆ ಪರಿಚಯ ಇದೆ, ಎಲ್ಲಿದೆ, ನಮ್ಮ ಕರ್ನಾಟಕದಲ್ಲೇ ಇದೆ. ಸಿಗೆ 4 ಅಂದರೆ ಸಿಗೆ 4 ಇಲ್ಲಿದೆ. ಡೈರೆಕ್ಟಾಗಿ ಸಿಗೆ 4 ಇಲ್ಲೂ ಕೂಡ ಇದೆ, ಟೈ ಇದೆ. ಈ ಥರ ಟೈ ಇದ್ದಾಗ ನೆಕ್ಸ್ಟ್ ನಿಮಗೆ ಕಾಜಿರಂಗ ಯೂಶ್ವಲಿ ಕೇಳಿರ್ತೀರ. ಕಾಜಿರಂಗ ಇಲ್ಲಿದೆ, ಅಸ್ಸಾಮಲ್ಲಿದೆ. ಬಿಗೆ 1 ಎಲ್ಲಿ ಮ್ಯಾಚ್ ಮಾಡಿದರೆ ಇಲ್ಲಿ ಮ್ಯಾಚ್ ಮಾಡಿದರೆ ಆನ್ಸರ್ 4. ಅಂದರೆ ಅರ್ಥ ಏನಾಯಿತು? ಖಾನಾ ಎಲ್ಲಿದೆ? ಮಧ್ಯಪ್ರದೇಶಲ್ಲಿದೆ. ಕಾಜಿರಂಗ ಅಸ್ಸಾಂ. ನಾಗರಹೊಳೆ ಕರ್ನಾಟಕ. ಚಂದ್ರಪ್ರಭಾ ಇದು ನೋಡಿ, ಇದು ಕೇಳಿರಲ್ಲ ಭಾಳ ಜನ. ಚಂದ್ರಪ್ರಭಾ ಎಲ್ಲಿದೆ? UP ಯಲ್ಲಿದೆ, ಉತ್ತರ ಪ್ರದೇಶಲ್ಲಿದೆ. ಬನ್ನಿ ನೆಕ್ಸ್ಟ್. ಆನ್ ಎ ರೈನಿ ಡೇ ಸ್ಮಾಲ್ ಆಯಿಲ್ ಫಿಲ್ಮ್ಸ್ on a water shows brilliant color. This is due to interference. In order to double the period of a simple pendulum, the length of the thread should be quadrupled. Idu physics question. Project Elephant was started in the year 1991-1992. Next, which of the following tiger reserve and state is correctly matched? Jim Corbett Uttarakhand ಇದೆ, ಇದು ಕರೆಕ್ಟಾಗಿ ಮ್ಯಾಚ್ ಆಗಿದೆ. The mean distance between the earth and sun is called astronomical unit is the correct answer. What is the principle of optical fiber communication? Total internal reflection. Okay. Next, the electrical conductivity in metals is due to free electrons in metals. Milk is an emulsion. ಲಿಕ್ವಿಡನ್ನು ಲಿಕ್ವಿಡಲ್ಲಿ ಹಾಕಿದರೆ ಎಮಲ್ಷನ್ ಆಗುತ್ತೆ, ಅದಕ್ಕೆ ಮಿಲ್ಕ್ ಈಸ್ ಎನ್ emulsion. Which of the following process is used in the manufacture of tires? Vulcanization.
ಓಕೆ, ರಬ್ಬರ್ನ ಸ್ಟ್ರಾಂಗ್ ಮಾಡೋಕ್ಕೆ ಸಲ್ಫರ್ನ ಯೂಸ್ ಮಾಡಿ ವಲ್ಕನೈಸೇಷನ್ ಮಾಡ್ತಾರೆ. ಡ್ಯೂರಿಂಗ್ ಸೈಕ್ಲೋನ್ಸ್ ದ ರೂಫ್ ಆರ್ ಬ್ಲೋನ್ ಆಫ್ ಡ್ಯೂ ಟು ಆಪ್ಷನ್ 2 ಹೈ ವೆಲಾಸಿಟಿ ಓವರ್ ದ ರೂಫ್ ಆ್ಯಂಡ್ ಲೋ ಪ್ರೆಷರ್ ಆನ್ ದ ರೂಫ್. ಆಮೇಲೆ ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ದ ಮೋಸ್ಟ್ ಎಲಾಸ್ಟಿಕ್ ಮಾಡೋ ಟ್ರಿಕಿ ಕ್ವಶನ್. ನೋಡಿ, ಎಲ್ಲರೂ ಇಲ್ಲಿ ರಬ್ಬರ್ ನೋಡಿದ ತಕ್ಷಣ ರಬ್ಬರ್ ಹಾಕಿ ಬಂದುಬಿಡ್ತೀರ. ಆ್ಯಕ್ಚುಲಿ ರಬ್ಬರ್ ಅಲ್ಲ, ಸ್ಟೀಲ್. ರಬ್ಬರ್ನ ನೀವು ಒಂದು ಎಳೆದ್ರೆ ಸ್ಟ್ರೆಚ್ ಆಗುತ್ತೆ ನಿಜ, ಬಟ್ ಅದು ಒಂದು ಲೆವೆಲಿಗೆ ಹೋಗಿ ಕಟ್ ಆಗುತ್ತೆ. ಬಟ್ ಸ್ಟೀಲ್ ಇದೆಯಲ್ಲ, ನೀವು ಸ್ಟೀಲ್ ರಾಡನ್ನು ನೀವು ಎಳಿತಾ ಹೋದರೆ ಟೆನ್ಸೈಲ್ ಆಗಿರುತ್ತೆ ಸ್ಟೀಲ್ ಮಟೀರಿಯಲ್. ಅದು ನೀವು ಉದ್ದ ತಂತಿ ಕೂಡ ಮಾಡ್ಬೋದು. ಸ್ಟೀಲ್ ಈಸ್ ಮೋರ್ ಇಲಾಸ್ಟಿಕ್ ದೆನ್ ರಬ್ಬರ್, ನೆನ್ಪಿಟ್ಕೊಳ್ಳಿ. ವಿಚ್ ಲಾ ಎಕ್ಸ್ಪ್ಲೇನ್ಸ್ ದ ಪೀರಿಯಾಡಿಕ್ ಮೋಷನ್ ಆಫ್ ಪ್ಲಾನೆಟ್ಸ್. 67ಕ್ಕೆ ಆಪ್ಷನ್ 3 ಕೆಪ್ಲರ್ಸ್ ಥರ್ಡ್ ಲಾ. ಎಲ್ಫಿನ್ ಸ್ಟೋನ್ ವಾಸ್ ದ ಗವರ್ನರ್ ಆಫ್ ಬಾಂಬೆ. ಓಕೆ. 69 ಆಲ್ಫಾ ಟಾಕ್ಸಿನ್ಸ್ ಆರ್ ಪ್ರೊಡ್ಯೂಸ್ಡ್ ಬೈ. ಆನ್ಸರು 69ಗೆ ಫಂಗೈ. ಆಲ್ಫಾ ಟಾಕ್ಸಿನ್ಸ್ ಆರ್ ಪ್ರೊಡ್ಯೂಸ್ಡ್ ಬೈ ಫಂಗೈ. ವೆರಿ ಡೀಪ್ ಕ್ವಶನ್ ಕೇಳಿದ್ದಾರೆ ಬಯಾಲಜಿ. ಯಾರ್ಯಾರು ಬಯಾಲಜಿ ಓದಿರ್ತೀರೋ ಅವರಿಗೆಲ್ಲ ಜಾಕ್ಪಾಟ್ ಇದೆ ಈ ಪೇಪರಲ್ಲಿ. ವಿಚ್ ಆಫ್ ದ ಅಂದರೆ MSc BSc ನಾರ್ಮಲ್ PUC ಬಯಾಲಜಿ ಓದೋರಿಗೂ ಕಷ್ಟನೇ ಇದೆ ಇದು. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಎ ಬ್ರಯೋಫೈಟ್. ಬ್ರಯೋಫೈಟ್ ಬಂದು ಬಾಗ್ ಮಾಸ್. ಜಿಮ್ನೋಸ್ಪರ್ಮ್ಸ್ ಲ್ಯಾಕ್ ಫ್ರೂಟ್ ಬಿಕಾಸ್ ಇದಕ್ಕೆ ಓವರಿ ಇರಲ್ಲ, ಅದಕ್ಕೆ ಜಿಮ್ನೋಸ್ಪರ್ಮ್ಸ್ಗೆ ಫ್ರೂಟ್ ಇರಲ್ಲ. ಓಕೆ. ದ ಪ್ರೋಟೀನ್ ಪ್ರೆಸೆಂಟ್ ಇನ್ ಕಾರ್ಟಿಲೇಜ್ ಕೊಲಾಜಿನ್. ನೀವು ಬಯಾಲಜಿ ಓದದೇ ಇದ್ರೂ ಗೆಸ್ ಮಾಡ್ಲಿಕ್ಕೆ, ಈಗ ನೋಡಿ, ಈಗ ಬಯಾಲಜಿ ಓದಿರೋ ಹುಡುಗರಿಗೆ ಗೊತ್ತಿರುತ್ತೆ ಇದು ಕಾರ್ಟಿಲೇಜಲ್ಲಿ ಕೊಲಾಜಿನ್ ಇರುತ್ತೆ ಅಂತ. ಯೂಶ್ವಲಿ ಈಗ ಕೆರಾಟಿನ್ ನೀವು ಗೊತ್ತಿಲ್ಲದೇ ಇದ್ದರೂ ಇದು ಓದಿರ್ತೀರ. ಕೆರಾಟಿನ್ ನೈಲ್ಸಲ್ಲಿರುತ್ತೆ, ಹೇರ್ಸಲ್ಲಿರುತ್ತೆ. ಇದಾಗಲ್ಲ. ಹಿಮೋಗ್ಲೋಬಿನ್ ರಕ್ತದಲ್ಲಿರುತ್ತೆ. ಕಾರ್ಟಿಲೇಜ್ ಇದು ಎರಡರಲ್ಲಿ ನಿಮ್ಗೆ ಟೈ ಇದೆಯಾ? ಮಯೋಸಿನ್, ಕೊಲಾಜಿನ್. ಆ ಟೈಮಲ್ಲಿ ನೀವು ಏನು ಮಾಡಬೇಕು? ಸಿ ಇಂದ ಕಾರ್ಟಿಲೇಜ್ ಸ್ಟಾರ್ಟ್ ಆಗುತ್ತೆ, ಸಿ ಇಂದ ಕೊಲಾಜಿನ್ ಸ್ಟಾರ್ಟ್ ಆಗುತ್ತೆ. ಮೋಸ್ಟ್ ಪ್ರಾಬಲ್ ಇದೇ ಆನ್ಸರ್ ಆಗುತ್ತೆ. ಆ ಥರ ಆದರೂ ಹಾಕ್ಬರ್ಬೇಕು ನೀವು ಅಟ್ಲೀಸ್ಟ್. ಸುಮ್ಮನೆ ಗೆಸ್ ಮಾಡ್ಬಾರ್ದು. ಗೆಸ್ ಮಾಡಿದ್ರೂ ಒಂದು ಲಾಜಿಕ್ ಇಟ್ಕೊಂಡು ಗೆಸ್ ಮಾಡಬೇಕು. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ದ ಮೋಸ್ಟ್ ಕಾಮನ್ಲಿ ಯೂಸ್ಡ್ ಕೆಮಿಕಲ್ ಫಾರ್ ರೈಪನಿಂಗ್ ಆಫ್ ಮ್ಯಾಂಗೋಸ್ ಇನ್ ಇಂಡಿಯಾ. ಇಂದ ಕ್ಯಾಲ್ಶಿಯಂ ಕಾರ್ಬೈಡ್ ಇದಕ್ಕೆ. ಓಕೆ. ಓಕೆ, ನೆಕ್ಸ್ಟ್ 74th. ವಿಚ್ ಆಫ್ ದ ಫಾಲೋಯಿಂಗ್ ಫರ್ಟಿಲೈಸರ್ ಕಂಟೇನ್ಸ್ ಹೈಯೆಸ್ಟ್ ಪರ್ಸೆಂಟೇಜ್ ಆಫ್ ನೈಟ್ರೋಜನ್. ಯೂರಿಯಾದಲ್ಲಿರುತ್ತೆ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನೋನ್ ಎಸ್ ಪಾಂಡ್ ಸಿಲ್ಕ್. ಸ್ಪೈರೋಗೆರೆಗೆ ಪಾಂಡ್ ಸಿಲ್ಕ್ ಅಂತ ಕರೀತಾರೆ. ಬಾರಖಾ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಈಸ್ ಲೊಕೇಟೆಡ್ ಇನ್ UAE, ಯುನೈಟೆಡ್ ಅರಬ್ ಎಮಿರೇಟ್ಸ್. ಕರೆಂಟ್ ಅಫೇರ್ಸ್ ಕ್ವಶನ್ ಇದು. ಅಯೋಡಿನ್ ಡಿಫಿಷಿಯನ್ಸಿ ಇನ್ ಹ್ಯೂಮನ್ ಆಲ್ಸೋ ಲೀಡ್ಸ್ ಟು ಗಾಯ್ಟರ್, ಗಳಗಂಡ ರೋಗ. ವೆರಿ ಈಸಿ ಕ್ವಶನ್. ಈ ಕ್ವಶನ್ ತಪ್ಪು ಮಾಡಲೇಬಾರ್ದು. ಅನಿಮಲ್ ಸೆಲ್ಸ್ ಆರ್ ಇಂಟರ್ ಕನೆಕ್ಟೆಡ್ ವಿತ್ ಡೆಸ್ಮೋಸೋಮ್ಸ್. ಟಫ್ ಕ್ವಶನ್. ದ ಡೆಕ್ಕನ್ ಸಭಾ ವಾಸ್ ಆರ್ಗನೈಸ್ಡ್ ಬೈ ಗೋಪಾಲ್ ಕೃಷ್ಣ ಗೋಖಲೆ. To obtain virus-free plants, which of the following technique is preferred? Again, tough questions. Shoot tip culture. Which of the following sugar is found in nucleic acid? Very easy question ಅಂತ ಹೇಳ್ತೀನಿ. ಯಾಕಂದರೆ ಇದು ನೀವು ಸೈನ್ಸ್ ಓದಿದ್ರು ಕೂಡ ಇದನ್ನು ನೀವು ಆನ್ಸರ್ ಮಾಡ್ಬೋದು. ಯೂಶ್ವಲಿ ನೀವು ಜನರಲ್ ನಾಲೆಡ್ಜ್ ಓದುವಾಗ DNA RNA ಅಂದರೆ ಏನಂತ ಓದಿರ್ತೀರಾ. DNA ಅಂದರೆ ಡಿಆಕ್ಸಿರೈಬೋ ನ್ಯೂಕ್ಲಿಕ್ ಆ್ಯಸಿಡ್, RNA ಅಂದರೆ ರೈಬೋ ನ್ಯೂಕ್ಲಿಕ್ ಆ್ಯಸಿಡ್. ಇಲ್ಲಿ ನ್ಯೂಕ್ಲಿಕ್ ಆ್ಯಸಿಡ್ ಅಂತ ಬಂದ ತಕ್ಷಣ ನೋಡಿ, ನ್ಯೂಕ್ಲಿಕ್ ಆ್ಯಸಿಡ್ ಡಿಆಕ್ಸಿರೈಬೋ ನ್ಯೂಕ್ಲಿಕ್ ಆ್ಯಸಿಡ್ ಅಂತ ಓದಿರ್ತೀರ. ಗೆಸ್ ಮಾಡಿ ಹಾಕ್ಬೋದಿತ್ತು ಇದನ್ನು. Curdling of milk is the curdling of milk in the stomach is due to the action of renin. Okay. During an overnight fast, the major source of blood glucose is hepatic glycogenolysis is the correct answer. ಇದು ಎರಡರ ಮಧ್ಯೆ ಕನ್ಫ್ಯೂಷನ್ ಆಗೋ ಚಾನ್ಸಸ್ ಇದೆ. All anti-inflammatory agents relieve pain and fever by reducing the production of prostaglandins. Tough question. Which of the following protein was sequenced by Frederick Sanger? Insulin. In humans, Alzheimer's disease is linked with the deficiency of acetylcholine. Penicillin prevents bacterial growth by 87ಕ್ಕೆ 3 inhibiting cell wall synthesis. ಇದೆರಡರ ಮಧ್ಯೆ ಕನ್ಫ್ಯೂಷನ್ ಆಗೋ ಚಾನ್ಸಸ್ ಇದೆ. The polarity of water molecule is due to difference in electronegativity of oxygen and hydrogen atoms in water. Sustainable action for transforming human capital SAT program was launched by Niti Aayog. ಇದು ಕರೆಂಟ್ ಅಫೇರ್ಸ್ ಕ್ವಶನ್. ಇನ್ ಕೇಸ್ ನೀವು ಓದಿಲ್ಲ ಅಂದರೆ ಯಾವ ರೀತಿ ಗೆಸ್ ಮಾಡ್ಬೋದಿತ್ತಂದರೆ ನೋಡಿ, ನೀತಿ ಆಯೋಗ್ ಫುಲ್ ಫಾರ್ಮ್ ಏನು? ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ. ಇಲ್ಲಿ ಟಿ ಅಂದರೆ ಟ್ರಾನ್ಸ್ಫಾರ್ಮ್, ಇಲ್ಲಿ ಕೂಡ ಟ್ರಾನ್ಸ್ಫಾರ್ಮ್ ಕೊಟ್ಟಿದ್ದಾರೆ. ಲಾಜಿಕಲ್ ನೀವು ಇದನ್ನು ಟಿಕ್ ಮಾಡಿ ಬರ್ಬೋದಿತ್ತು.
The term maximum allowable post manufacturing expenses MAPE frequently seen in the news is used in which content? ಇದು ಕರೆಂಟ್ ಅಫೇರ್ಸ್ ಕ್ವಶನ್. ಓಕೆ, ಇದರ ಆನ್ಸರ್ ಫಾರ್ಮಾಸ್ಯೂಟಿಕಲ್ ಪಾಲಿಸಿ. ಬಟ್ ನೀವು ಹೆಂಗೆ ಗೆಸ್ ಮಾಡ್ಬೋದಿತ್ತು? ಡೇಟಾ ಸೆಂಟ್ರಿಗೆ ಯಾರು ಪಾಲಿಸಿ ಮಾಡಲ್ಲ, ಆಗ್ರೋ ಪ್ರೊಸೆಸ್ ಇಂಡಸ್ಟ್ರೀಸು, ಆಟೋಮೊಬೈಲ್ ಇಂಡಸ್ಟ್ರೀಸಿಗೆ ಪೋಸ್ಟ್ ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೆನ್ಸ್ ಕಂಟ್ರೋಲ್ ಮಾಡೋಕ್ಕಂತೂ ಯಾರೂ ಮಾಡಲ್ಲ. ಇದೆರಡರ ಮಧ್ಯೆ ಟೈ ಇತ್ತು. ಬಟ್ ಇತ್ತೀಚೆಗೆ ಕೊರೋನಾ ನಡೆಯುತ್ತಿರೋದ್ರಿಂದ ಫಾರ್ಮಾಸ್ಯೂಟಿಕಲ್ ಕಂಪನಿಗೆ ಹೆಲ್ಪ್ ಮಾಡೋ ಚಾನ್ಸಸ್ ಇದೆ ಗೌರ್ಮೆಂಟ್ ಅಂತ ಹೇಳ್ಬಿಟ್ಟು ನೀವು ಇದನ್ನು ಗೆಸ್ ಮಾಡಿ ಬರ್ಬೋದಿತ್ತು. ಸಿಂಥಸಿಸ್ ಆಫ್ DNA ಈಸ್ ಆಲ್ಸೋ ನೋನ್ ಆ್ಯಸ್ ರೆಪ್ಲಿಕೇಶನ್ ಅಂತ ಇದಕ್ಕೆ ಆನ್ಸರು. ಓಕೆ, melting temperature of DNA is the temperature at which native double helical DNA is denatured. Which component is used to adulterate a turmeric powder? lead chromate. ಕ್ರೋಮ್ ಅನ್ನೋದು ಯೆಲ್ಲೋ ಕಲರಿಗೆ ಸಂಬಂಧಪಟ್ಟಿರೋದು, ಅದಕ್ಕೆ ನೀವು ಟರ್ಮರಿಕ್ ಕೂಡ ಯೆಲ್ಲೋ ಇದೆ, ಲೆಡ್ ಕ್ರೋಮೇಟ್ ಅಂತ ನೀವು ಈ ರೀತಿ ಗೆಸ್ ಮಾಡ್ಬೋದು. ವಿಚ್ ಹಾರ್ಮೋನ್ ಈಸ್ ಡಿಟೆಕ್ಟೆಡ್ ಇನ್ ಯೂರಿನ್ ಫಾರ್ ಪ್ರೆಗ್ನೆನ್ಸಿ ಟೆಸ್ಟ್? ಇನ್ಸುಲಿನ್ ಅಲ್ಲ, ಟೆಸ್ಟೋಸ್ಟಿರಾನ್ ಇದೆ ಮೇಲ್ ಹಾರ್ಮೋನ್, ಇದು ಅಲ್ಲ. ಆಕ್ಸಿಟೋಸಿನ್ ಮತ್ತು ನಿಮಗೆ ಹ್ಯೂಮನ್ ಕ್ರೋನಿಕ್ ಗೊಂಡಾಟ್ರೋಪಿನ್ ಮಧ್ಯೆ ಕನ್ಫ್ಯೂಷನ್ ಇರ್ಬೋದಿತ್ತು, ಬಟ್ ಆನ್ಸರ್ ಇದಕ್ಕೆ ಹ್ಯೂಮನ್ ಕ್ರೋನಿಕ್ ಗೊಂಡಾಟ್ರೋಪಿನ್. ಪ್ರಾಜೆಕ್ಟ್ ಕಿರಾಣ ಏಮ್ಸ್ ಟು ಎನೇಬಲ್ ವುಮನ್. ಕಿರಾಣ ಅಂದ ತಕ್ಷಣ ಕಿರಾಣಿ ಅಂಗಡಿ ಅಂತ ಹೇಳ್ಬಿಟ್ಟು ಭಾಳ ಜನ ರೀಟೇಲ್ ಸೆಲ್ಲರ್ಸ್ಗೆ ಯಾಕೆ ಬಂದಿರ್ತಾರೆ, ಬಟ್ ಇನ್ ಕೇಸ್ ಅದು ಕರೆಕ್ಟ್ ಕೂಡ, ಬಟ್ ಅಲ್ಲಿ ವುಮೆನ್ನಿಗೆ ಎಂಪವರ್ಮೆಂಟ್ ಕೊಡೋಕ್ಕೋಸ್ಕರ ಮಾಡಿರೋದು. ರೀಟೇಲ್ ಸೆಲ್ಲರ್ಸಿಗೆ ಆದರೂ ಕೂಡ ವುಮನ್ ಇದೆ ಅದರಲ್ಲಿ. ಓಕೆ, ಇದು ಕರೆಂಟ್ ಅಫೇರ್ಸ್ ಡೀಪಾಗಿ ಓದೋರು ಈ ಕ್ವಶನ್ ಚೆನ್ನಾಗಿ ಆನ್ಸರ್ ಮಾಡಿ ಬಂದಿರ್ತೀರ. ಪ್ರಧಾನಮಂತ್ರಿ ವಯ ವಂದನಾ ಯೋಜನಾ, ಇದು ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾದವರು ಮಾಡಿರೋದು. ಓಕೆ, ದ ಗ್ಲೋಬಲ್ ರಿಸ್ಕ್ಸ್ ರಿಪೋರ್ಟ್ 2021 ವಾಸ್ ರಿಲೀಸ್ಡ್ ಬೈ ವರ್ಲ್ಡ್ ಎಕನಾಮಿಕ್ ಫೋರಮ್. FDI ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟು ಜಾಸ್ತಿ ನಮ್ಮ ದೇಶದಲ್ಲಿ ಎಲ್ಲಿ ಬರುತ್ತೆ? ಸರ್ವೀಸಸಲ್ಲಿ ಬರುತ್ತೆ. ದ ಫಿನಾನ್ಷಿಯಲ್ ಸ್ಟೆಬಿಲಿಟಿ ರಿಪೋರ್ಟ್ ಈಸ್ ರಿಲೀಸ್ಡ್ ಬೈ ದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಟ್ವೈಸ್ ಇನ್ ಅ ಇಯರ್. ಯುನೈಟೆಡ್ ನೇಷನ್ ಇನ್ವೆಸ್ಟ್ಮೆಂಟ್ ಪ್ರಮೋಷನ್ ಅವಾರ್ಡ್ 2020 ವಾಸ್ ಗಿವನ್ ಟು ಇನ್ವೆಸ್ಟ್ ಇಂಡಿಯಾ. ಇದು ಕರೆಂಟ್ ಅಫೇರ್ಸ್ ಓದಿದರೆ ಪಕ್ಕ ಆನ್ಸರ್ ಮಾಡಿ ಬರ್ಬೋದಿತ್ತು. ಇನ್ ಕೇಸ್ ನೀವು ಅದನ್ನು ಓದಿಲ್ಲ ಅಂದರೆ ಏನೂ ಗೊತ್ತಿಲ್ಲ ನಿಮಗೆ ಕ್ವಶನ್. ಫಾರ್ ಎಕ್ಸಾಂಪಲ್ ಏನೂ ಗೊತ್ತಿಲ್ಲ, ಈಗ 4ರಲ್ಲಿ ನೀವು ಯಾವ್ದಾದ್ರು ಒಂದು ಹಾಕಿ ಬರಬೇಕು, ನೆಗೆಟಿವ್ ಮಾರ್ಕಿಂಗ್ ಇಲ್ಲ ಈ ಪೇಪರಲ್ಲಿ. ಅದಕ್ಕೆ ನೀವು ಏನಕ್ಕೆ ಮೇಕ್ ಇನ್ ಇಂಡಿಯಾನ ನನ್ ಆಫ್ ದೀಸಿಗಂತೂ ಟ್ರೈ ಮಾಡೋಕ್ಕೆ ಹೋಗಲ್ಲ. ಇಂಡಿಯಾ ಟ್ರೇಡ್ ಪ್ರಮೋಷನ್ ಆರ್ಗನೈಸೇಷನ್, ಬಟ್ ಇಲ್ಲಿ ಇನ್ವೆಸ್ಟ್ಮೆಂಟ್ ಅಂತ ಇದೆ, ಇನ್ವೆಸ್ಟ್ ಅಂತಿದೆ, ಲಿಂಕ್ ಇರುತ್ತೆ ಕೆಲವು ಟೈಮು, ಅದನ್ನೇ ಟಿಕ್ ಮಾಡಿ ಬಂದರೆ ಯು ಹ್ಯಾವ್ ಅ ಗುಡ್ ಚಾನ್ಸ್. ಓಕೆ, 100 ಕ್ವಶನ್ಸನ್ನು ನಾನು ನಿಮಗೆ ಅನಲೈಸ್ ಮಾಡಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ. ಮತ್ತು ಈ ಪೇಪರ್ಗೆ 60 to 70 ಒಳಗಡೆ ಯಾವ ಸ್ಕೋರ್ ಮಾಡಿರ್ತೀರಿ, ಇಟ್ಸ್ ಎ ವೆರಿ ಗುಡ್ ಅಟೆಂಪ್ಟ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಓಕೆ, ಬನ್ನಿ ಮುಂದೆ ಇದೇ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿ. ಮುಂದೆ ಇನ್ನೂ ಒಳ್ಳೆ ವಿಡಿಯೋ ಜೊತೆಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಧನ್ಯವಾದಗಳು, ಶುಭ ದಿನ, ಟೇಕ್ ಕೇರ್, ಬಾಯ್.